ಪ್ರಸ್ತುತ ಯುಗದಲ್ಲಿ ಮಹಾಸಂಗ್ರಾಮ ಯಾವುದು ಅಂತ ಕೇಳಿದರೆ ಜೀವನದ ಜೊತೆಗಿನ ಹೋರಾಟ ಅಂತಲೇ ಹೇಳಬಹುದು. ನಮ್ಮನ್ನು ನಾವು ಜಯಿಸಿದರೆ ಮಾತ್ರ ಹೊರಗಿನ ಪ್ರಪಂಚವನ್ನು ಎದುರಿಸಬಹುದು. ಸಣ್ಣ ವಯಸ್ಸಿನವರಿಂದ ಹಿಡಿದು ಹಿರಿಯರವರೆಗೂ ಒಂದೇ ಮಾತು: ಡಿಪ್ರೆಷನ್, ಟೆನ್ಷನ್, ಮಾನಸಿಕ ಖಿನ್ನತೆ. ನಮ್ಮ ಭಾವನೆಗಳನ್ನು ನಾವು ನಿಯಂತ್ರಿಸಲಾಗದೆ ಸಾವಿಗೆ ಶರಣಾಗುವುದು, ಮತಿಭ್ರಮಣೆಯಾಗುವುದು. ಹಾಗಾದರೆ ಎಲ್ಲ ಸಮಸ್ಯೆಗಳಿಗೂ ಸಾವು ಒಂದೇ ಪರಿಹಾರವೇ? ಬದುಕನ್ನು ಅದು ಬಂದ ಹಾಗೆ ಸ್ವೀಕರಿಸುವುದು ಒಂದು ಕಲೆ. ಬದುಕನ್ನು ಗೆಲ್ಲುವುದು ಒಂದು ಕಲೆ. ಈ ಕಲೆಯನ್ನು ಕಲಿಸುವುದಕ್ಕೆ ಇರುವ ಪವಿತ್ರ ಗ್ರಂಥವೇ ಭಗವದ್ಗೀತೆ. ಭಗವದ್ಗೀತೆ ಮಹಾಭಾರತ ಮಹಾಕಾವ್ಯದ ಭೀಷ್ಮ ಪರ್ವದ 23ನೇ ಅಧ್ಯಾಯದಿಂದ 40ನೇ ಅಧ್ಯಾಯದ ನಡುವೆ ಬರುವ ಭಾಗ. ಸುಮಾರು 700 ಶ್ಲೋಕಗಳ ಭಗವದ್ಗೀತೆ ಹಿಂದೂ ಧರ್ಮ, ತತ್ವಶಾಸ್ತ್ರ, ಆಧ್ಯಾತ್ಮ, ಯೋಗಿಕ, ತಾಂತ್ರಿಕ, ತತ್ವಶಾಸ್ತ್ರಗಳ ಸಮಾಗಮ. ಮಹಾಭಾರತ ಯುದ್ಧ ಆರಂಭವಾಗುವ ಮೊದಲು ರಣಭೂಮಿಯಲ್ಲಿ ಎದುರಾದ ತನ್ನ ಸ್ವಂತ ಬಂಧುಗಳನ್ನು ಕಂಡು ಅರ್ಜುನ ಯುದ್ಧೋತ್ಸಾಹ ಕಳೆದುಕೊಂಡಾಗ ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣ ಪರಮಾತ್ಮ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಗೀತೋಪದೇಶ ಮಾಡುತ್ತಾರೆ. ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವೆ ನಡೆದ ಸಂಭಾಷಣೆ, ಅರ್ಜುನನಿಗೆ ಪರಮಾತ್ಮನು ನೀಡಿದ ಉಪದೇಶವೇ ಭಗವದ್ಗೀತೆ. ಇದನ್ನು ಸಂಜಯ ವ್ಯಾಸ ಮಹರ್ಷಿಗಳ ಅನುಗ್ರಹದಿಂದ ಧೃತರಾಷ್ಟ್ರನಿಗೆ ವಿವರಿಸುತ್ತಾರೆ. ಭಗವದ್ಗೀತೆ 18 ಅಧ್ಯಾಯಗಳಿಂದ ಕೂಡಿದೆ. ಇಲ್ಲಿ ಶ್ರೀಕೃಷ್ಣನ ಉಪದೇಶ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಆರಂಭವಾಗಿದೆ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಸಮುದ್ರದಿಂದ ಬೊಗಸೆ ನೀರನ್ನು ತಂದಂತೆ. ಎಷ್ಟೇ ಅನುಷ್ಠಾನ ಮಾಡಿದವರು ಕೂಡ ಗೀತೆಯನ್ನು ಪೂರ್ಣವಾಗಿ ಅರಿತಿದ್ದಾರೆ ಎನ್ನಲಾಗದು. ಭಗವದ್ಗೀತೆ ವಯಸ್ಸಾದವರು ಮುಕ್ತಿಯನ್ನು ಹೊಂದಲು ಓದುವ ಗ್ರಂಥ ಅಂತ ಇಂದಿನ ಯುವ ಜನಾಂಗ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಗೀತೆ ಎಂದರೆ ಜೀವನ ಪಾಠ. ಇಂದಿನ ಮಕ್ಕಳಿಗೆ ಎಲ್ಲ ರೀತಿಯ ವ್ಯಾವಹಾರಿಕ ವೃತ್ತಿಪರ ಶಿಕ್ಷಣವನ್ನು ನೀಡುವತ್ತ ಮಾತ್ರ ನಾವು ಗಮನ ಕೇಂದ್ರೀಕರಿಸುತ್ತಾ ಇದ್ದೇವೆ. ಜೀವನ ಮೌಲ್ಯ ಹಾಗೂ ನೈತಿಕ ಶಿಕ್ಷಣದ ಬಗ್ಗೆ ಇಂದಿನ ಜನಾಂಗ ಜಾಗೃತವಾಗಿದ್ದರೆ ಬಹುಶಃ ಸಣ್ಣ ಸಣ್ಣ ವಿಷಯಗಳಿಗೆ ಮನೋಸ್ಥೈರ್ಯವನ್ನು ಕಳೆದುಕೊಳ್ಳುವ ಪ್ರಮೇಯವೇ ಇರದು. ಹಾಗಾಗಿ ಮಕ್ಕಳಿಗೆ ನೈತಿಕ ಶಿಕ್ಷಣದ ಒಂದು ಭಾಗವಾಗಿ ಭಗವದ್ಗೀತೆಯ ಅಧ್ಯಯನದ ಅಗತ್ಯವಿದೆ. ವಿಭಕ್ತ ಕುಟುಂಬದಲ್ಲಿ ಇರುವ ನಾವು ನಮ್ಮ ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೊಳ್ಬೇಕು? ಸ್ನೇಹಿತರ ಬಳಗ ಹೇಗಿದೆ ಎಂದರೆ ಥರಾವರಿ ಸ್ಟೇಟಸ್ ಹಾಕೋದ್ರಲ್ಲಿ, ತಮ್ಮಲ್ಲಿ ಇಲ್ಲದ ವೈಭವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರದರ್ಶಿಸೋದ್ರಲ್ಲಿ ಬ್ಯುಸಿಯಾಗಿರುವಾಗ ಸಮಸ್ಯೆಗಳಿಗೆ ಕಿವಿಯಾಗುವ ಪುರ್ಸೊತ್ತು ಯಾರಿಗಿದೆ? ಒಂದು ಕುಟುಂಬದಲ್ಲಿ ಸಾವು ನೋವು ಸಂಭವಿಸಿದರೆ ಒಬ್ಬರಿಗೊಬ್ಬರು ಹೆಗಲು ಕೊಡಲು ಹಿಂದೆ ಎಲ್ಲ ಮನೆ ತುಂಬ ಸಂಬಂಧಿಗಳು ಇರ್ತಾ ಇದ್ದರು. ಭಾವನೆಗಳೇ ಇಲ್ಲದ ಇಂದಿನ ಈ ಪ್ರಪಂಚದಲ್ಲಿ ಯಾರಿಗೆ ಯಾರು ಹೆಗಲು ಕೊಡುವವರು? ಸಮಸ್ಯೆಗಳೇ ಬಂಡವಾಳವಾಗಿರುವ ಪೇ ಕೌನ್ಸಿಲಿಂಗ್ ಸೆಂಟರ್ ಬಾಗಿಲು ಬಡಿದು ಅಲ್ಲೊಂದಿಷ್ಟು ಥೆರಪಿ ಪಡೆದು 6 ತಿಂಗಳಲ್ಲಿ ಮತ್ತೆ ತಿರುಗಾ ಸಮಸ್ಯೆಗಳ ಸುಳಿಯಲ್ಲಿ ಸುತ್ತುತ್ತಾ ಇರುವುದೇ ಜೀವನವಾಗಿ ಹೋಗಿದೆ. ಇವುಗಳಿಗೆ ವ್ಯತಿರಿಕ್ತವಾಗಿ ಕೆಲವು ಸಂದರ್ಭಗಳು ಹೇಗೆ ಎದುರಾಗುತ್ತವೆ ಎಂದರೆ, ನಮ್ಮ ಜೀವನದಲ್ಲಿ ನಾವು ನಿಜವಾಗ್ಲೂ ಖುಷಿಯಾಗಿಯೇ ಇರ್ತೇವೆ. ನಾವು ಖುಷಿಯಾಗಿ ಇಲ್ಲ, ನಮ್ಮಲ್ಲಿ ಏನೋ ಕೊರತೆ ಇದೆ ಅನ್ನೋದನ್ನು ಬಲವಂತವಾಗಿ ನಮ್ಮಲ್ಲಿ ಹೇರಿ ನಮ್ಮ ಕೊರಗಿನಲ್ಲಿ ತಮ್ಮ ನೋವನ್ನು ಮರೆಯುವ ವಿಕೃತ ಮನಸ್ಸಿನವರ ನಡುವೆ ಬದುಕುವಂಥದ್ದು. ಉದಾಹರಣೆಗೆ, ಅಯ್ಯೋ ಎಷ್ಟು ತೆಳ್ಳಗಿದ್ದೀಯಾ, ಅಬ್ಬಾ ಎಷ್ಟು ದಪ್ಪ ಇದ್ದೀಯಾ, ನಿಂಗಿನ್ನೂ ಮದುವೆ ಆಗಿಲ್ವಾ, ಇನ್ನೂ ಮಕ್ಕಳಾಗಲಿಲ್ವಾ, ಮಗನಿಗೆ ಕೆಲಸ ಸಿಕ್ಕಲಿಲ್ವಾ, ಈ ಥರದ ಪ್ರಶ್ನೆಗಳು. ಇನ್ನು ಗಂಡ ಮನೆ ಮಕ್ಕಳು ಎಲ್ಲ ಜವಾಬ್ದಾರಿ ಮುಗಿದು ನೆಮ್ಮದಿಯಿಂದ ಇರ್ತಾರೆ ಕೆಲವರು. ಅಂಥವರ ಹತ್ತಿರ ಬಂದು, ನಿಮಗೆ ಪ್ರಾಯ ಆಯಿತು, 70 ಕಳೀತು, ಇನ್ನು ಬದುಕು ತುಂಬ ಕಷ್ಟ ಅಲ್ವಾ, ಪಾಪ ಇವರ ತಲೆಗೆ ಹೊಕ್ಕಿಬಿಡುತ್ತೆ, ನನಗೆ ಏಜ್ ಆಯಿತು, ಸಾವಿಗೆ ಹತ್ತಿರ ಆದೆ, ಏನು ಮಾಡೋದಿನ್ನು? ಸರಿ ಇದ್ದವರ ಆರೋಗ್ಯದಲ್ಲಿ ನಿಧಾನವಾಗಿ ವ್ಯತ್ಯಾಸ ಆಗೋದಕ್ಕೆ ಶುರುವಾಗುತ್ತೆ. ಪೂರ್ಣ ಆಯಸ್ಸು ಬದುಕುವುದಕ್ಕೂ ಒಂದು ಅದೃಷ್ಟ ಇರಬೇಕು. ಇಷ್ಟು ಹೇಳಿದಿದ್ದರೆ ಬಹುಶಃ ಡಿಪ್ರೆಷನ್ ಪ್ರಶ್ನೆಯೇ ಇರೋದಿಲ್ಲ.
ಆದರೆ ಹಾಗೆ ಆಗೋದಿಲ್ಲ. ಇಂತಹ ಒಂದು ಪ್ರಪಂಚದಲ್ಲಿ ನಮ್ಮ ಮನಸ್ಸೇ ಯುದ್ಧ ಭೂಮಿಯಾಗಿರುತ್ತದೆ. ನಮ್ಮೊಳಗೆ ಒಂದು ಯುದ್ಧ, ನಮ್ಮ ಸುತ್ತಲೂ ಒಂದು ಯುದ್ಧ. ದಿನದ ಕೊನೆಗೆ ಒತ್ತಡ, ನೋವು, ದುಃಖ, ನಿರಾಸೆ ಯಾರಲ್ಲಿ ಹೇಳೋದು? ಇಂತಹ ಕ್ಷಣದಲ್ಲಿ ಭಗವದ್ಗೀತೆಯ ಮೊರೆ ಹೋದಾಗ ಗೀತೆ ನಮ್ಮ ಮನಸ್ಸನ್ನು ಖಂಡಿತ ಪರಿವರ್ತಿಸುತ್ತದೆ. ನಮ್ಮ ಜೀವನ ಶೈಲಿ ಬದಲಿಸಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಹೊರಗಿನ ಎಲ್ಲ ಜಂಜಾಟ, ಕಿರಿಕಿರಿಗಳನ್ನು ಬದಿಗಿಟ್ಟು ಶಾಂತಚಿತ್ತರಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ನಮ್ಮ ಮನೋ ಆವೇಗಕ್ಕೆ ಖಂಡಿತ ಪರಿಹಾರ ದೊರೆಯುತ್ತದೆ. ನಿರಂತರವಾಗಿ ಬದಲಾಗುತ್ತಿರುವ ಈ ಪ್ರಪಂಚದಲ್ಲಿ ಬೇರೆಯವರನ್ನು ನಾವು ಸ್ವಲ್ಪ ಸಮಯ ಅವಲಂಬಿಸಬಹುದು ಅಷ್ಟೇ. ಭಗವದ್ಗೀತೆ ಮಾತ್ರ ಸ್ವಯಂ ಅರಿವನ್ನು ನೀಡಿ ಮನೋಬಲವನ್ನು ದೃಢವಾಗಿಸುತ್ತದೆ, ಜೀವನದ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ, ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗದಂತೆ ಶಕ್ತಗೊಳಿಸುತ್ತದೆ. ಭಗವಂತನಲ್ಲಿ ನಂಬಿಕೆ ಇಟ್ಟಾಗ ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿ ನಮ್ಮದೇ ಮನೋಶಕ್ತಿಯ ಮೂಲಕ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಗೀತೆ ಕಲಿಯುಗ ಇರುವವರೆಗೂ ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯವಾಗುವ ವಿಚಾರಧಾರೆ. ಸವಾಲು ಮತ್ತು ಬದಲಾವಣೆಯ ಈ ಜಗತ್ತಿನಲ್ಲಿ ಜೀವನವನ್ನು ಪರಿಣಾಮಕಾರಿಯಾಗಿ ಬದುಕಲು ಗೀತೆ ಮಾರ್ಗದರ್ಶನ. ಇಡೀ ಭಗವದ್ಗೀತೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ನಡೆಯುತ್ತದೆ. ಈ ಉಪದೇಶ ಅಂದಿಗೆ ಮಾತ್ರವಲ್ಲ, ಇಂದಿಗೂ ಎಂದಿಗೂ ಪ್ರಸ್ತುತವಾಗಿರುತ್ತದೆ. ನಾವು ಪಾತ್ರಗಳನ್ನು ಗಮನಿಸ್ತಾ ಹೋದಾಗ ಅರ್ಜುನನೆಂಬ ಪಾತ್ರ ನಮ್ಮ ಎಲ್ಲ ಅನುಮಾನ, ಚಿಂತೆ, ಭಯ, ಹಿಂಜರಿಕೆ ಇವುಗಳನ್ನು ಪ್ರತಿನಿಧಿಸಿದರೆ, ಕೃಷ್ಣ ಉನ್ನತ ಆತ್ಮದ ಪ್ರತಿನಿಧಿ. ಪಾಂಡವರು ನಮ್ಮೊಳಗಿನ ಮಹಾನ್ ಸದ್ಗುಣಗಳು, ಕೌರವರು ನಮ್ಮೊಳಗಿನ ವಿರೋಧಿಗಳು. ರಥ ಭೌತಿಕ ದೇಹವನ್ನು ಪ್ರತಿನಿಧಿಸಿದರೆ, ಕುದುರೆಗಳು ಆತ್ಮದಿಂದ ಪ್ರೇರಣೆಗೆ ಒಳಪಡಬೇಕಾದ ಪಂಚೇಂದ್ರಿಯಗಳು. ಗೀತೆಯಲ್ಲಿ ಸಾಂತ್ವನ ಇದೆ, ಪ್ರೇರಣೆ ಇದೆ, ಮಾರ್ಗದರ್ಶನ ಇದೆ. ಪ್ರಪಂಚದ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ. ಪ್ರಪಂಚದೊಂದಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಿಕೆಯ ಮೂಲಕ ನಮ್ಮ ಸಾಮರ್ಥ್ಯವನ್ನು ಪ್ರಕಟಪಡಿಸುವ ಬಲವೇ ಗೀತೆ. ನಮ್ಮನ್ನು ನಾವು ಪೂರ್ಣ ಹೃದಯದಿಂದ ಸ್ವಯಂ ಅರ್ಪಿಸಿದಾಗ ಈ ಜಗತ್ತನ್ನು ತಿಳಿಯಲು ಸಾಧ್ಯ ಎನ್ನುವುದನ್ನು ಗೀತೆ ಉಪದೇಶಿಸುತ್ತದೆ. ಭಗವದ್ಗೀತೆ ಜ್ಞಾನದ ಬ್ರಹ್ಮಾಂಡ. ಮನಸ್ಸಿನ ಆಸೆಗಳು ಪೂರೈಸದೇ ಇದ್ದಾಗ ಖಿನ್ನತೆ, ಆತಂಕ, ಕೊರಗು ಜೀವನವನ್ನು ಆವರಿಸುತ್ತದೆ. ಈ ನಕಾರಾತ್ಮಕ ಅಂಶಗಳು ನಮ್ಮಲ್ಲಿರುವ ಸಾಮರ್ಥ್ಯವನ್ನು ತಗ್ಗಿಸುತ್ತವೆ. ಗೀತೆ ನಮ್ಮ ಸಾಮರ್ಥ್ಯ, ಕೌಶಲ್ಯಗಳು, ಗುಣ, ಶಕ್ತಿ, ಬುದ್ಧಿವಂತಿಕೆ, ತೀಕ್ಷ್ಣತೆಗಳನ್ನು ಹೆಚ್ಚಿಸುತ್ತವೆ. ಸಾವಿನ ಬಗ್ಗೆ ಭಯ ಇರುವವರು ಕೂಡ ನಮ್ಮ ಆತ್ಮ ಶಾಶ್ವತ ಎಂಬುದನ್ನು ಅರಿತುಕೊಳ್ಳಲು ಗೀತೆ ಸಹಾಯ ಮಾಡುತ್ತದೆ. ಸದಾಚಾರದ ಅರಿವು ಮೂಡಿಸುತ್ತದೆ. ಭಗವಂತನ ಧ್ಯಾನದ ಮೂಲಕ ಆತನ ಭಾಗವಾಗಲು ಧನಾತ್ಮಕ ಶಕ್ತಿಯನ್ನು ಗೀತೆ ತುಂಬುತ್ತದೆ. ಇಂದಿನ ಈ ನಾಗಾಲೋಟದ ಬದುಕಿನಲ್ಲಿ ಬೇರೆಯವರಿಗೆ ಸಾಂತ್ವನ ಹೇಳುವುದು ದೂರದ ಮಾತು. ಕಡೇ ಪಕ್ಷ ನಮ್ಮನ್ನು ನಾವು ಸಂತೈಸಿಕೊಳ್ಳಲು ಶಕ್ತರಾದರೆ ಬದುಕಿನಲ್ಲಿ ಕೊರಗು ಇರಲಾರದು. ಭಕ್ತಿಯ ಮೂಲಕ ಶರಣಾಗತಿ, ಹಾಗೆಯೇ ಆ ಮೂಲಕ ಮಾನಸಿಕ ಶಾಂತಿ, ಆನಂದವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಗೀತೆ ವಿವರಿಸುತ್ತದೆ. ಗೀತೆಯ ಸಂಸ್ಕೃತ ಶ್ಲೋಕಗಳನ್ನು ಪಠಣ ಮಾಡುವುದಕ್ಕೆ ಕಷ್ಟ ಆದರೆ ನಮ್ಮ 3 ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನಲ್ನಲ್ಲಿ ಶಾರ್ಟ್ ವಿಡಿಯೋಸ್ ಮೂಲಕ ಗೀತೆಯ ಶ್ಲೋಕ ಹಾಗೂ ಭಾವಾರ್ಥವನ್ನು ಸೂಕ್ಷ್ಮವಾಗಿ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ತಾವು ಇದರ ಉಪಯೋಗವನ್ನು ಪಡೆದು ಜೀವನದಲ್ಲಿ ಆತ್ಮತೃಪ್ತಿ ಹೊಂದಿ ಯಶಸ್ಸನ್ನು ಕಾಣಬೇಕೆಂಬುದೇ ನಮ್ಮ ಹಾರೈಕೆ.